ಏನಾದರೂ ಡಿಸೈನ್ ಇರಬೇಕು. ಸೊ 3D ಡಿಸೈನ್ಗೋಸ್ಕರ ನಾನೊಂದು ಹೊಸ ಫೈಲ್ನ ತೊಗೊತಾ ಇದ್ದೀನಿ ಆಯಿತಾ. ಇದರಲ್ಲಿ ನಾನೊಂದು 3 ಲೇಯರ್ನ ಇನ್ಸರ್ಟ್ ಮಾಡ್ತೀನಿ. ಸೊ 3 ಲೇಯರ್ಗೆ ಒಂದು ರ್ಯಾಂಡಮ್ ಕಲರ್ನ ಹಾಕ್ಕೊಳ್ಳಿ ಆಯಿತಾ. ಪೇಂಟ್ ಬಕೆಟ್ ಟೂಲ್ ಯೂಸ್ ಮಾಡಿಕೊಂಡು ಇಲ್ಲಿ ಹೋಗಿ ನಿಮ್ಗೆ ಯಾವುದಾದ್ರು ಒಂದೊಂದು ಲೇಯರ್ಗೆ ಒಂದೊಂದು ಕಲರ್ ಕೊಟ್ಕೊಳ್ಳಿ. ಸೊ ಈಗ ನಾನು 3 ಲೇಯರ್ಗೂ ಒಂದೊಂದು ಕಲರ್ನ ಕೊಟ್ಕೊಂಡೆ. ಸೊ ಇವಾಗ ನಾನು 3Dಗೆ ಹೋಗಿ ನ್ಯೂ ಫ್ರಮ್ ಲೇಯರ್ ಮೆಶ್ ಅಂತ ತಗೊಂಡು ಡೆಪ್ತ್ ಮ್ಯಾಪ್ ಟು ಅಂತ ಕೊಟ್ಟು ಇಲ್ಲಿ ಸಿಲಿಂಡರ್ ಅಂತ ಕೊಟ್ಕೊತೀನಿ. ಸೊ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು 3D ತಗೊಂಡು ಸೊ 3Dನಲ್ಲಿ ನ್ಯೂ ಫ್ರಮ್ ಮೆಶ್ ಡೆಪ್ತ್ ಮ್ಯಾಪ್ ಟು ಸಿಲಿಂಡರ್ ತಗೊತೀನಿ. ಸೊ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು ನನಗೆ ಒಂದು ಮೆಶ್ ಬಂದಿದೆ. ಓಕೆ, ಮತ್ತೆ ಲೇಯರ್ಸ್ಗೆ ಹೋಗಿ ಈ ಲೇಯರಲ್ಲಿ ಕೂಡ ಹಾಗೆ ಮಾಡ್ಕೊಳ್ಳಿ. ಓಕೆ, 3D ನ್ಯೂ ಮೆಶ್ ಫ್ರಮ್ ಲೇಯರು ಸೊ ಸಿಲಿಂಡರ್. ನೀವು ನೋಡ್ಬೋದು ನನಗೆ ಮತ್ತೆ ಸೆಕೆಂಡ್ ಲೇಯರ್ ಕೂಡ ಸಿಲಿಂಡರ್ ಕನ್ವರ್ಟ್ ಆಗಿದೆ. ಥರ್ಡ್ ಫಸ್ಟ್ ಲೇಯರ್ಗೆ ಹೋಗ್ತೀನಿ ಮತ್ತು ಅದೇ ಥರ ಮಾಡ್ತೀನಿ. ನ್ಯೂ ಮೆಶ್ ಲೇಯರ್ ಡೆಪ್ತ್ ಟು ಸಿಲಿಂಡರ್. ಓಕೆ, ಸೊ ಇವಾಗ ಮತ್ತೆ ಲೇಯರ್ಸ್ಗೆ ಹೋಗಿ ಬೇಸಿಕ್ ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ ಅದನ್ನು ಅನ್ಲಾಕ್ ಮಾಡಿ. ಸೊ ಈ ಲೇಯರ್ಗೆ ಒಂದು ಕಲರ್ ಕೊಡ್ತೀನಿ. ಸೊ ಯಾವ ಕಲರ್ ಕೊಡೋಣ? ಯೆಲ್ಲೋ ಕೊಡೋಣ. ಓಕೆ, ಸೊ ಇವಾಗ ಒಂದೊಂದನ್ನು ನಾವು ಮೂವ್ ಮಾಡ್ಕೊಳ್ಳೋಣ. ಸೊ ಮರ್ಜ್ ಆಗಿಲ್ಲ. ಸೊ ಮರ್ಜ್ ಮಾಡ್ಕೊಳ್ಳೋಣ. ಲೇಯರ್ ಮರ್ಜ್ ಲೇಯರ್ಸ್. ಇಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಂಗೆ ಲೇಯರ್ಸು ಮರ್ಜ್ ಆಗಿದೆ. ಓಕೆ, ಸೊ ಇಲ್ಲಿ ನನಗೆ ಆಪ್ಷನ್ ಇದೆ ಡ್ರ್ಯಾಗ್ 3D ಆಬ್ಜೆಕ್ಟ್, ರೋಲ್ 3D ಆಬ್ಜೆಕ್ಟ್, ರೊಟೇಟ್ 3D ಆಬ್ಜೆಕ್ಟ್ ಅಂತ. ಸೊ ನಾನು ಡ್ರ್ಯಾಗ್ ಕೊಟ್ಬಿಟ್ಟು ಮೂವ್ ಮಾಡ್ತೀನಿ. ಸೊ ಈಗ ನಾನು ಇದನ್ನು ಏನಕ್ಕಪ್ಪ ಯೂಸ್ ಮಾಡಿದೆ ಅಂದರೆ ಇವಾಗ ನಾನು ಐಡ್ರಾಪರ್ ಟೂಲ್ ಹೇಳಿದೆ ಅಲ್ವಾ, ಅದೇ ರೀತಿ 3D ಮೆಟೀರಿಯಲ್ ಐಡ್ರಾಪರ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಸೆಲೆಕ್ಟ್ ಮಾಡಿದ್ರೆ ಇವಾಗ ನಾನು ಇಲ್ಲಿ ಇದೆಯಲ್ಲ ಈ ಕಲರ್ನ ಬೇರೆ ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ. ಸೊ ನೀವು 3D ಮೆಟೀರಿಯಲ್ ಐಡ್ರಾಪರ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಕಲರ್ ಫಿಲ್ ಮಾಡಬೇಕಾದ್ರೆ 3D ಮೆಟೀರಿಯಲ್ ಡ್ರಾಪ್ ಟೂಲ್ನೇ ತಗೋಬೇಕು. ತಗೊಂಡು ಜಸ್ಟ್ ಯಾವ ಆಬ್ಜೆಕ್ಟ್ ಕ್ಲಿಕ್ ಆಗಬೇಕು ಅಂದ್ಕೊಂಡು ಕಲರ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಈ ಆಬ್ಜೆಕ್ಟ್ಗೂ ಸೇಮ್ ಕಲರ್ ಅಪ್ಲೈ ಮಾಡಿದೆ. ಅಂದರೆ ಒಂದು ಆಬ್ಜೆಕ್ಟಲ್ಲಿರುವಂಥ 3D ಕಲರು ನಿಮ್ಮ ಇನ್ನೊಂದು ಆಬ್ಜೆಕ್ಟಿಗೆ ಅಪ್ಲೈ ಆಗಬೇಕಂದ್ರೆ ನಾವು ಅವಾಗ ಯಾವ ಟೂಲ್ ಯೂಸ್ ಮಾಡ್ತೀವಿ ಅಂದರೆ 3D ಮೆಟೀರಿಯಲ್ ಐಡ್ರಾಪರ್ ಟೂಲ್ನ ಯೂಸ್ ಮಾಡಿ ಕಲರ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅಪ್ಲೈ ಮಾಡೋದಕ್ಕೆ ನಾವು ಯಾವ ಟೂಲ್ನ ಯೂಸ್ ಮಾಡ್ತೀವಿ? 3D ಮೆಟೀರಿಯಲ್ ಡ್ರಾಪ್ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಸಿಂಗಲ್ ಕಲರ್ನ ಸೆಲೆಕ್ಟ್ ಮಾಡೋದಕ್ಕೆ ಬರೀ ಐಡ್ರಾಪರ್ ಟೂಲ್ನ ತಗೊಂಡು ಸೊ ಕಲರ್ಸ್ 2D ಕಲರ್ನ ಫಿಲ್ ಮಾಡೋದಕ್ಕೆ ಪೇಂಟ್ ಬಕೆಟ್ ಟೂಲ್ನ ಯೂಸ್ ಮಾಡಿ ಕಲರ್ನ ಫಿಲ್ ಮಾಡ್ತೀವಿ. ಅದೇ ರೀತಿ ಗ್ರೇಡಿಯಂಟ್ ಟೂಲ್ನ ತಗೊಂಡು ಸೊ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಅಪ್ಲೈ ಆಗಬೇಕು ಸೊ ಅದನ್ನು ಕೊಟ್ಕೊಂಡು ಓಕೆ ಅಂದು ಜಸ್ಟ್ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದರೆ ಯಾವ ಪ್ಯಾಟ್ರನಲ್ಲಿ ಬೇಕು ಆ ಪ್ಯಾಟ್ರನ್ನಲ್ಲಿ ನಿಮಗೆ ಲೀನಿಯರ್ ಫಿಲ್ ಆಗುತ್ತೆ. ಓಕೆ, ಸೊ ಬೇರೆ ಕಲರ್ ತೊಗೊತೀನಿ. ಸೊ ನೀವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ನೋಡಿ ನನಗಿವಾಗ ಗ್ರೇಡಿಯಂಟ್ ಫಿಲ್ಲು ಅಪ್ಲೈ ಆಗುತ್ತೆ. ಸೊ
ಈ ಸೆಷನಲ್ಲಿ ನಿಮ್ಗೇನು ಡೌಟ್ ಇಲ್ಲ ಅನ್ಕೊಂತೀನಿ. ಸೊ ಐ ಡ್ರಾಪರ್ ಟೂಲು ಮತ್ತು 3D ಐ ಡ್ರಾಪರ್ ಮೆಟೀರಿಯಲ್ ಐ ಡ್ರಾಪರ್ ಟೂಲು, ಪೇಂಟ್ ಬಕೆಟ್ ಟೂಲು ಮತ್ತು 3D ಮೆಟೀರಿಯಲ್ ಬಕೆಟ್ ಟೂಲ್ನ ಯೂಸ್ ಮಾಡಬೇಕು ಅಂದರೆ ನೀವೊಂದು 4-5 ಸರಿ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಪಕ್ಕ ಆದಮೇಲೆ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಪೇಂಟ್ ಬಕೆಟ್ ಟೂಲು ಮತ್ತು 3D ಮಟೀರಿಯಲ್ ಡ್ರಾಪ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು ಜಿ, ಐ ಡ್ರಾಪರ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಐ. ಓಕೆ, ಸೊ ಈ ಪ್ಯಾನಲಲ್ಲಿ ಒಂದು ತೊಗೊಂಡಿರ್ತೀರ, ಸೊ ಮತ್ತೆ ಅದರಲ್ಲೇ ಮೂವ್ ಆಗಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಐ ಪ್ರೆಸ್ ಮಾಡ್ತಾ ಇದ್ರೆ ಎಲ್ಲ ಟೂಲ್ಸ್ ಮಧ್ಯೆ ಮೂವ್ ಆಗ್ತಿದ್ದೀರ. ಓಕೆ, ಫೋಟೋಶಾಪ್ ಟ್ಯುಟೋರಿಯಲ್, ಐ ಡ್ರಾಪರ್ ಟೂಲ್, 3D ಮಟೀರಿಯಲ್ ಐ ಡ್ರಾಪರ್ ಟೂಲ್, ಪೇಂಟ್ ಬಕೆಟ್ ಟೂಲ್, 3D ಮಟೀರಿಯಲ್ ಡ್ರಾಪ್ ಟೂಲ್, gradient tool. Eyedropper tool. The eyedropper tool can sample colors from anywhere in an image and add them to a swatches panel. ಸೊ ಕಲರ್ನ ಸೆಲೆಕ್ಟ್ ಮಾಡಿ ಬೇರೆ ನಿಮ್ದು ಯಾವ್ದಾದ್ರು ಡಿಸೈನ್ ತೊಗೊಂಡಿರ್ತೀರ ಅಥವಾ ಲೋಗೋ ತೊಗೊಂಡಿರ್ತೀರ, ಆ ಕಲರಲ್ಲಿ ಯೂಸ್ ಮಾಡ್ಕೊಂಡು ಏನಾದ್ರು ಡಿಸೈನ್ ಮಾಡಬೇಕಂದ್ರು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಆ ಕಲರ್ನ ನಾವು ಐ ಡ್ರಾಪರ್ ಟೂಲ್ನ ಯೂಸ್ ಮಾಡ್ತೀವಿ. ಹೇಗೆ ಮಾಡ್ತೀವಪ್ಪ ಅಂದರೆ ಸೆಲೆಕ್ಟ್ ದ ಐ ಡ್ರಾಪರ್ ಟೂಲ್, ಯೂಸ್ ದ ಆಪ್ಷನ್ಸ್ ಬಾರ್ ಟು ಕಸ್ಟಮೈಸ್ ಟೂಲ್ ಸೆಟ್ಟಿಂಗ್ ಲೈಕ್ ಸ್ಯಾಂಪಲ್, ಸೈಜ್ ಆ್ಯಂಡ್ sample to get the effect you want. Click on the color you want to sample. The sampled color will become the foreground color and will be added to a swatches panel. Paint bucket tool. ಸೊ ನೀವು ಕಲರ್ನ ಸೆಲೆಕ್ಟ್ ಮಾಡಿರ್ತೀರಲ್ವ, ಅದನ್ನು ಯಾವುದಕ್ಕಾದ್ರೂ ಅಪ್ಲೈ ಮಾಡಬೇಕಂದ್ರೆ ಅವಾಗ ನಾವು ಪೇಂಟ್ ಬಕೆಟ್ ಟೂಲ್ನ ಯೂಸ್ ಮಾಡ್ತೀವಿ. ಅದು ಲೇಯರ್ಗಾದ್ರೂ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ಗಾದ್ರೂ ಆಗಿರ್ಬೋದು. ಓಕೆ, the paint bucket tool fill areas of similar colors with the foreground color or the color selected using eyedropper tool. Select the paint bucket tool from the gradient tool flyout. In the colors tool option bar, choose the fill the selection with the foreground color. Click the upper color selection box in the toolbar and choose a foreground color in the color picker. In the tools option bar, you can specify the following options like mode, opacity, tolerance, anti-alias, contiguous and all layers. Click the part of the image you want to fill with the chosen color. Like ಯಾವ ಕಲರ್ ನೀವು ಐ ಡ್ರಾಪರ್ನ ಯೂಸ್ ಮಾಡ್ಕೊಂಡು ಯಾವ ಕಲರ್ನ ಚೂಸ್ ಮಾಡಿರ್ತೀರಾ, ಅಥವಾ ಫೋರ್ಗ್ರೌಂಡ್ ಕಲರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿರ್ತೀರಾ, ಆ ಪರ್ಟಿಕ್ಯುಲರ್ ಒಂದು ಕಲರ್ನ ಫಿಲ್ ಮಾಡೋದಕ್ಕೆ ನಾವು ಪೇಂಟ್ ಬಕೆಟ್ ಟೂಲ್ನ ಯೂಸ್ ಮಾಡ್ತೀವಿ. ಅಂದರೆ ಸಿಂಗಲ್ ಕಲರ್ ಫಿಲ್ ಆಗುತ್ತೆ. ಓಕೆ, ಅದು ಬಂದು ನಮಗೆ ಗ್ರೇಡಿಯಂಟ್ ಟೂಲ್ ಫ್ಲೈಔಟ್ ಒಳಗೆ ಸಿಗುತ್ತೆ. ನೆಕ್ಸ್ಟ್ ಆಪ್ಷನ್ನು ಗ್ರೇಡಿಯಂಟ್ ಟೂಲ್. ಎ ಗ್ರೇಡಿಯಂಟ್ ಟೂಲ್ ಇಸ್ any of the several methods for achieving a smooth transition between two adjacent colors including black and white. To fill part of an image, select the desired area, otherwise the gradient fill is applied to the entire active layer. So ಯಾವ ಏರಿಯಾ ಫಿಲ್ ಆಗಬೇಕು ಆ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಗ್ರೇಡಿಯಂಟ್ ಫಿಲ್ ಎಂಟೈರ್ ಲೇಯರ್ಗೆ ಫಿಲ್ ಆಗುತ್ತೆ. Select the gradient tool. In the options bar, choose a fill from the wide gradient sample. Click the triangle next to the sample to pick a present gradient fill. Click inside the sample to view the gradient editor. Select a present gradient fill or create a new gradient fill. C. Create a smooth gradient. Select an option to determine how the starting point and ending point affect gradient appearance. ಸೊ ಗ್ರೇಡಿಯಂಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಡೈರೆಕ್ಷನ್ನ ಡ್ರ್ಯಾಗ್ ಮಾಡಿದ್ರೆ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕು, ಎಲ್ಲಿ ಎಂಡಿಂಗ್ ಪಾಯಿಂಟ್ ಬರಬೇಕು ಅಂತ ನೀವು ಚೂಸ್ ಮಾಡ್ಕೋಬಹುದು. ಟೈಪ್ಸ್ ಆಫ್ ಗ್ರೇಡಿಯಂಟ್ ಫಿಲ್ಸ್ ಯಾವ್ಯಾವುದಪ್ಪ ಅಂದರೆ ಲೀನಿಯರ್ ಗ್ರೇಡಿಯಂಟ್, ರೇಡಿಯಲ್ ಗ್ರೇಡಿಯಂಟ್, ಆಂಗಲ್ ಗ್ರೇಡಿಯಂಟ್, ರಿಫ್ಲೆಕ್ಟೆಡ್ ಗ್ರೇಡಿಯಂಟ್, ಡೈಮಂಡ್ ಗ್ರೇಡಿಯಂಟ್. ಲೀನಿಯರ್ ಗ್ರೇಡಿಯಂಟ್ ಶೇಡ್ಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ನ ಸ್ಟ್ರೈಟ್ ಲೈನ್ ಥರ ಶೇಡ್ ಆದರೆ ಒಂದು ಕಲರ್ ಟು ಇನ್ನೊಂದು ಕಲರ್ ಸ್ಮೂತ್ ಪ್ರೋಗ್ರೆಷನ್ ಆಯಿತು ಅಂದರೆ ಅದನ್ನು ನಾವು ಲೀನಿಯರ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ರೇಡಿಯಲ್ ಗ್ರೇಡಿಯಂಟ್ ಶೇಡ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ದ ಎಂಡಿಂಗ್ ಪಾಯಿಂಟ್ ಇನ್ ಸರ್ಕ್ಯುಲರ್ ಪ್ಯಾಟರ್ನ್. ಸರ್ಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಒಂದು ಕಲರಿಂದ ಇನ್ನೊಂದು ಕಲರ್ಗೆ ಸ್ಮೂತ್ ಆಗಿ ಪ್ರೋಗ್ರೆಷನ್ ಆಗುತ್ತಲ್ಲ, ಆ ಥರ ಗ್ರೇಡಿಯಂಟ್ ಫಿಲ್ಲಿಗೆ ನಾವು ರೇಡಿಯಲ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಇಲ್ಲಿಂದ ಲೈಕ್ ಲೆಫ್ಟ್ ಟು ರೈಟ್ ಕೊಟ್ಟರೆ ನನಗೆ ಈ ರೀತಿ ಕಲರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ರೀತಿ ಲೈಕ್ ಈ ಪಾಯಿಂಟ್ ಟು ಈ ಪಾಯಿಂಟ್ ಕೊಟ್ಟರೆ
ಈ ರೀತಿ ಸರ್ಕಲ್ ಬರುತ್ತೆ. ಸೊ ಮಧ್ಯದಿಂದ ರೈಟ್ ಸೈಡಿಗೆ ಕೊಟ್ಟರೆ ಬರೀ ಇಲ್ಲಿ ಮಾತ್ರ ನನಗೆ ಒಂದು ಕಲರ್ ಬರುತ್ತೆ. ಸೊ ಇಲ್ಲಿಂದ ಈ ಕಡೆ ಕೊಟ್ಟರೆ ಆ ಡೈರೆಕ್ಷನಲ್ಲಿ ನನಗೆ ಕಲರು ಚೇಂಜ್ ಆಗುತ್ತೆ. ಆಂಗ್ಯುಲರ್ ಗ್ರೇಡಿಯಂಟ್ ಶೇಡ್ಸ್ ಇನ್ ಎ ಕೌಂಟರ್ ಕ್ಲಾಕ್ ವೈಸ್ ಸ್ವೀಪ್ ಅರೌಂಡ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನನಗೆ ಏನಾಗುತ್ತೆ ಅಂದರೆ ಕಲರು ಬರ್ತಾ ಹೋಗುತ್ತೆ. ಓಕೆ. ರಿಫ್ಲೆಕ್ಟೆಡ್ ಗ್ರೇಡಿಯಂಟ್ ಮಿರರ್ಸ್ ದ ಸೇಮ್ ಲೀನಿಯರ್ ಗ್ರೇಡಿಯಂಟ್ ಆನ್ ಐದರ್ ಸೈಡ್ ಆಫ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಇವಾಗ ಮಧ್ಯದಲ್ಲಿ ಒಂದು ಕಲರ್ ತೊಗೊಂಡ್ರೆ ಮತ್ತು ಲೆಫ್ಟ್ ಮತ್ತು ರೈಟು ಎರಡು ಕಡೆನೂ ಸೇಮ್ ಕಲರ್ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಸೆಕೆಂಡ್ ಕಲರು ಅದು ಅಲ್ಲಿ ಬರುತ್ತೆ. ಓಕೆ. ಡೈಮಂಡ್ ಗ್ರೇಡಿಯಂಟ್ ಶೇಡ್ ಫ್ರಮ್ ದ ಮಿಡಲ್ ಆಫ್ ದ ಔಟರ್ ಕಾರ್ನರ್ಸ್ ಆಫ್ ದ ಡೈಮಂಡ್ ಪ್ಯಾಟರ್ನ್. ಸೊ ಇದು ರೇಡಿಯಲ್ ಗ್ರೇಡಿಯಂಟ್ ಥರನೇ. ಸೊ ಮಧ್ಯದಲ್ಲಿ ಸರ್ಕಲ್ ಬರ್ತಾ ಇತ್ತಲ್ವ, ಇಲ್ಲಿ ಡೈಮಂಡ್ ಶೇಪ್ ಥರ ಬರುತ್ತೆ ಅಷ್ಟೇ. 3D Material Eyedropper Tool. 3D Material Eyedropper Tool loads picked material color from a 3D object. ಸೊ 3D ಆಬ್ಜೆಕ್ಟ್ ಅಲ್ಲಿರೋ ಕಲರ್ ಯಾವುದಾದ್ರೂ ಶೇಪಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಆವಾಗ ನಾವು 3D Material Eyedropper ಟೂಲ್ನ ಯೂಸ್ ಮಾಡ್ತೀವಿ. ಯೂಶಲಿ ಫೋಟೋಶಾಪ್ ನನಗೆ ನಾವು 2D ಥಿಂಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಕೆಲವೊಂದು 3D ಫೀಚರ್ಸ್ನ ಅದು ಸಪೋರ್ಟ್ ಮಾಡುತ್ತೆ. ಸೊ ನಾವು 3D ಮೆಟೀರಿಯಲ್ ಐಡ್ರಾಪರ್ ಟೂಲ್ ಯೂಸ್ ಮಾಡಬೇಕಂದ್ರೆ ನಾವು ಯಾವ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡಿ ಕಲರ್ ಸೆಲೆಕ್ಟ್ ಮಾಡ್ತೀವಲ್ಲ ಆ ಆಬ್ಜೆಕ್ಟ್ ನನಗೆ 3D ಆಬ್ಜೆಕ್ಟ್ ಆಗಿರಬೇಕು. ಫಸ್ಟ್ ಪಾಯಿಂಟು, ನಾನು 3D ಮೆಟೀರಿಯಲ್ ಐಡ್ರಾಪರ್ ಟೂಲ್ ಯೂಸ್ ಮಾಡ್ಕೊಂಡು ಕಲರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಕಲರ್ನ ಅಪ್ಲೈ ಮಾಡೋದಕ್ಕೆ ಕೂಡ ನಾನು 3D ಮೆಟೀರಿಯಲ್ ಡ್ರಾಪರ್ ಟೂಲ್ನ ಯೂಸ್ ಮಾಡಬೇಕಾಗತ್ತೆ. 3D ಮೆಟೀರಿಯಲ್ ಡ್ರಾಪ್ ಟೂಲ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಸೊ 3D ಮೆಟೀರಿಯಲ್ ಐಡ್ರಾಪರ್ ಟೂಲಲ್ಲಿ ಸೆಲೆಕ್ಟ್ ಮಾಡಿರೋ ಕಲರ್ನ ಯಾವ ಆಬ್ಜೆಕ್ಟಿಗೆ ಹಾಕಬೇಕು ಅದನ್ನು ಅಪ್ಲೈ ಮಾಡೋದಕ್ಕೆ ನಾನು 3D ಮೆಟೀರಿಯಲ್ ಡ್ರಾಪರ್ ಟೂಲ್ನ ಯೂಸ್ ಮಾಡಬೇಕಾಗುತ್ತೆ. ಪೇಂಟ್ ಬಕೆಟ್ ಅಥವಾ ಗ್ರೇಡಿಯಂಟಲ್ಲಿ ವರ್ಕ್ ಆಗೋದಿಲ್ಲ. ಓಕೆ. 3D ಮೆಟೀರಿಯಲ್ ಡ್ರಾಪ್ ಟೂಲ್ ಡ್ರಾಪ್ಸ್ ದ ಮೆಟೀರಿಯಲ್ ಫಿಲ್ಡ್ ಇನ್ ದ ಟೂಲ್ ಆನ್ ಟು ದ ಟಾರ್ಗೆಟ್ ಏರಿಯಾ ಆಫ್ ದ 3D ಆಬ್ಜೆಕ್ಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ 5 ಟೂಲ್ ಹೇಳಿದ್ದೀನಿ. ಲೈಕ್ ಐಡ್ರಾಪರ್ ಟೂಲು, ಪೇಂಟ್ ಬಕೆಟ್ ಟೂಲ್, ಗ್ರೇಡಿಯಂಟ್ ಟೂಲ್, 3D ಮಟೀರಿಯಲ್ ಐಡ್ರಾಪರ್ ಟೂಲು, 3D ಮೆಟೀರಿಯಲ್ ಡ್ರಾಪ್ ಟೂಲ್ ಅಂತ.